ಮಮ್ಮಿ ಮೋನ ಏನೋ ಇದ್ ನಿನ್ನ ಅವತಾರ. ಏಯ್ ಇವತ್ತು ಪವಿತ್ರ ನೋಡೋದಕ್ಕೆ ಗಂಡ್ ಕಡೆಯವ್ರು ಬರ್ತಾರೆ ಅಂತ ಹೇಳಿರ್ಲಿಲ್ವಾ? ಕೂತ್ಕೋ ಕೂತ್ಕೋ. ನೋಡಿ ಇವನೇ ನನ್ ದೊಡ್ಡ ಮಗ, ಇವಳಿಗಿಂತ ದೊಡ್ಡವನು. ಮೋಹನ ಇವರೇ ಕಣೋ ಮದ್ವೆ ಗಂಡು. ಅಮ್ಮ ಇದು ಗಂಡ ನೋಡಕ್ ಒಳ್ಳೆ ಚಿಂಪಾಂಜಿ ತರ ಇದೆ. ಏಯ್ ಏನು ಮಾತಾಡ್ತಿದ್ಯಾ ನೀನು? ಇದ್ಯಾವ್ದಮ್ಮ ಯಂಗ್ಸು? ಚಿಂಪಾಂಜಿ ಅವ್ರ ಅಮ್ಮನ ಮೂತಿ ಅಂತ ಇದೆ. ಏಯ್ ಮೋನ ಏನಾಯ್ತು ನಿನ್ಗೆ? ಸ್ವಲ್ಪ ಸುಮ್ನಿರೋ. ಅದು ಅಮ್ಮ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ನಗು ಬರ್ತಿದೆ ಅಮ್ಮ. ಅಯ್ಯೋ ಅಮ್ಮ ಅಲ್ಲೋಡಮ್ಮ, ಇದು ಗೋರಿಲ್ಲ, ಇದು ಗೇಂಡಾಮೃಗ, ಅದು ಕರಡಿ. ಏನಾಯ್ತು ನಿನ್ಗೆ ಮೋಹನ? ಏನಾಯ್ತು ನಿನ್ಗೆ? ಅಮ್ಮ ಇದು ನಮ್ಮನೇಲಿ ಅಲ್ಕಿದ್ದ ಸಿಂಹ ಅಮ್ಮ. ಇದು ಬಾಯಿ ಮುಚ್ಕೊಂಡಿರೋ, ಏನೋ ಮಾತಾಡ್ತಿದ್ಯಾ? ಅಮ್ಮ ನನ್ ಕೆಲ ನಗು ತಡ್ಕೊಳಕ್ ಆಗ್ತಾನೆ ಇಲ್ಲಮ್ಮ, ಆಗ್ತಾನೆ ಇಲ್ಲಮ್ಮ ತಡ್ಕೊಳಕ್ಕೆ. ಏಯ್ ಮೋಹನ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಝೂನಲ್ಲಿರೋ ಪ್ರಾಣಿಗಳ ತರ ಕಾಣ್ತಿದ್ರಮ್ಮ. ಪ್ರಾಣಿಗಳಮ್ಮ ಇರೋ. ಯಾರನ್ನ ನೋಡಿ ಪ್ರಾಣಿ ಅಂತೀಯ? ಏ ಪಶುಪತಿ, ನೀ ಸುಮ್ಮನೆ ಇರೋ ಸ್ವಲ್ಪ. ಅಮ್ಮ ಅವ್ರೇನ್ ಹೇಳಿದ್ರು ಕೇಳಿಸ್ಕೊಂಡ್ಯಾ? ಇದು ಪಶು ಅಂತೆ. ಹಾಗಾದ್ರೆ ಇದು ಕಾಡ್ಕೋಣ, ಇದು ಕಾಡೆಮ್ಮೆ, ಅದು ಕಾಡಂದಿ. ಏನಾಯ್ತು ನಿನ್ಗೆ? ಯಾಕೋ ಹೀಗೆ ಆಡ್ತಿದ್ಯಾ? ನೋಡು ಒಳಗಡೆ ಹೋಗು, ಹೋಗು ಒಳಗಡೆ. ಸುಮ್ಮನೆ ರಮ್ಮ ನೀನು. ನೋಡಿ ನೀವೇನು ತಪ್ಪು ತಿಳ್ಕೊಬೇಡಿ, ಇವನ್ಗೆ ಸ್ವಲ್ಪ ಹುಡುಗಾಟ, ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾನೆ. ನೀವು ಕೂತ್ಕೊಳ್ಳಿ, ಜ್ಯೂಸ್ ಕುಡಿರಿ, ಕೂತ್ಕೊಳ್ಳಿ. ನೀವೇನು ಬೇಜಾರ್ ಮಾಡ್ಕೋಬೇಡಿ ಮಾ, ಕೂತ್ಕೊಳ್ಳಿ. ಏನಮ್ಮ ಬೇಜಾರ್ ಮಾಡ್ಕೋಬಾರ್ದು? ನೋಡಿ ಹುಚ್ಚನ್ ತರ ಆಡ್ತಾ ಇದ್ದಾನೆ. ಇವನೇನ್ ತಮಾಷೆ ಮಾಡ್ತಾ ಇದ್ದಾನ? ಎಲ್ರು ಮುಂದೆ ಮರ್ಯಾದೆ ಕಳೆದ್ಬಿಟ್ಟ. ಇಂಥ ಮೆಂಟ್ಲನ್ನ ನಾನು ಎಲ್ಲೂ ನೋಡ್ಲೇ ಇಲ್ಲ. ನಾನು ಮೆಂಟ್ಲ? ನಾನ್ ಮೆಂಟ್ಲ ಅಂತೀಯ ನನ್ನ? ನೀನ್ ಮೆಂಟ್ಲು, ನಿನ್ ಗಂಡ ಮೆಂಟ್ಲು. ಹೆಂಗ್ ಮಾತಾಡ್ತಾರೆ? ನಿಮ್ಮ ಮಗಳು ಮದುವೆ ವಿಷಯ ಆಮೇಲೆ ಮಾತಾಡೋಣ. ಮೊದ್ಲು ಇವನನ್ನ ಯಾವ್ದಾದ್ರು ಮೆಂಟ್ಲು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರ್ಸೆ. ಎಂತ ಮನೆ ತೋರಿಸ್ದಯ್ಯ ನೀನು? ಹೋಗ್ತಾ ಇದೆಯಲ್ಲ. ಹುಚ್ಚನ ಹತ್ರ ಏನ್ ಮಾತು? ಬನ್ರಿ. ಹೋಗ್ತಾ ಇದೆಯಲ್ಲ, ಹೋಗ್ತಾ ಇರ್ಬೇಕಲ್ಲ, ಹೋಗ್ರಿ ಅಲ್ಲ. ಯಾಕೋ ಯಾಕೋ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ಪಾಪಿ. ನೋಡೋ, ನಂಗೆ ಎಷ್ಟು ಹೊಡೆದ್ರು ನಂಗೇನು ಆಗಲ್ಲ. ಏಯ್ ಏನಾಯ್ತು? ಯಾಕೋ ಹೀಗ್ ಮಾಡ್ತಿದ್ಯಾ? ಏನಾಯ್ತು? ಕುಡಿದು ಬಂದಿದ್ಯೇನೋ? ಅಯ್ಯೋ
ಏನು ಸಿಗರೆಟ್ ವಾಸನೆ ಬರ್ತಿದ್ಯಲ್ಲೋ? ಏನಮ್ಮ ಮೋಸ ಹೋಗ್ಬಿಟ್ಯಾ? ನಾನು ಗುಂಡಾಕಿಲ್ಲ, ಗಾಂಜಾ ಸದಿದ್ದೀನಮ್ಮ. ಅಮ್ಮ, ಇಲ್ಲೊಂದು ಕುಟುಂಬ ಸಮೇತ ಮಂಕಿ ಡಾಂಕಿ ಅಂಡ್ ಫ್ಯಾಮಿಲಿ ಎಲ್ಲ ಕೂತಿತ್ತಲ್ಲ, ಎಲ್ಲ ಸರ್ಕಸ್ ಕಂಪ್ನಿಗೆ ಹೊಂಟೋಗ್ಬಿಟ್ರಾ? ಏನಮ್ಮ ನೀನ್ ನಗ್ತಾನೆ ಇಲ್ಲ? ಹೋಗಮ್ಮ, ನಂಗೆ ನಿದ್ದೆ ಬರ್ತೈತೆ, ನಾನು ಹೋಗಿ ಮಲ್ಕೋತೀನಿ. ಲೇ ಮೋಹನ, ಏನಾಯ್ತಪ್ಪ ಇವನ್ಗೆ? ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಏ ಮೋಹನ, ಮುತ್ತು, ಅವನ್ಗೆ ಏನಾದ್ರೂ ಹುಚ್ಚಿಡ್ದಿದ್ಯೇನೋ? ಹುಚ್ಚಲ್ಲಪ್ಪ, ಆ ದೇವ್ರ ದೊಡ್ಡವನು ಅಂತ ಹೇಳೋದು ಅದಕ್ಕೆ. ನನ್ನ ಮನಸ್ಸನ್ನು ನಾನು ಏನು ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ತುಳಸಿ, ನಾನು ಇಲ್ಲಿದ್ದೀನಿ. ತುಳಸಿ, ಇವತ್ತು ಎಕ್ಸಾಮ್ ಎಲ್ಲ ಹೇಗಿತ್ತು? ಚೆನ್ನಾಗಿ ಬರ್ತೀಯಾ? ಈಸಿ ಆಗಿತ್ತಾ? ಇವತ್ತು ದೀಪಾ ಕಾಲೇಜಿಗೆ ಬರ್ಲಿಲ್ವಂತೆ. ಗೊತ್ತಿಲ್ಲ. ಏನ್ ತುಳಸಿ ಈಗ ಹೇಳ್ತಾ ಇದೀಯಾ? ಅವ್ರಪ್ಪ ಇವತ್ ದೀಪಾ ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳಿದ್ರಲ್ಲ, ಎಕ್ಸಾಮ್ ಬರ್ದಿಲ್ಲ ಅಂತಾನೆ ಹೇಳಿದ್ರು. ಏನಾಯ್ತು ಅಂತ ನೀನ್ ಫೋನ್ ಮಾಡಿ ಕೇಳಿದ್ಯಾ? ಯಾರ್ಯಾರೋ ಎಕ್ಸಾಮ್ ಬರೆಯೋದಕ್ಕೆ ಬರ್ಲಿಲ್ಲ, ಅವ್ರಿಗೆಲ್ಲ ಫೋನ್ ಮಾಡಿ ಏನಾಯ್ತು ಅಂತ ನಾನು ಕೇಳೋದಕ್ಕಾಗತ್ತಾ? ಯಾಕೆ ತುಳಸಿ, ಯಾಕೆ ಈಗ ಮಾತಾಡ್ತಾ ಇದೀಯಾ? ದೀಪಾ ಅಂದ್ರೆ ಯಾರೋನಾ? ಅವಳು ನಿನ್ನ ಬೆಸ್ಟ್ ಫ್ರೆಂಡ್ ತಾನೆ? ಫ್ರೆಂಡಾ? ಯಾರು ಹೇಳಿದ್ದು? ನೀವೇ ನನ್ಗೆ ಆ ಥರ ಯಾವ ಫ್ರೆಂಡು ಇರಬಾರ್ದು ಅಂತ ಹೇಳಿದ್ರಲ್ಲ. ಎಲ್ಲಿಂದ ಮತ್ ಫ್ರೆಂಡ್ ಆಗ್ತಾಳೆ? ಯಾಕೆ ತುಳಸಿ, ಯಾಕೆ ಈ ರೀತಿ ಸಿಟ್ ಮಾಡ್ಕೋತಾ ಇದೀಯಾ? ಅಯ್ಯಯ್ಯೋ, ನಾನ್ ಸಿಟ್ ಮಾಡ್ಕೊಳ್ತಾ ಇಲ್ಲ ರೀ. ನನಗೆ ಹೇಗ್ ಸಿಟ್ ಬರತ್ತೆ? ಮನೆಗ್ ಬಂದೋಳ್ನ ಬೈದು ಆಚೆ ಕಳ್ಸಿದ್ ನೀವು ಅಂತ ಗೊತ್ತಿದ್ರು ನಾನ್ ಸುಮ್ನೆ ಇದೀನಿ ಅಂದ್ರೆ ನನ್ನಂತೊಳಗೆ ಹೇಗ್ ಸಿಟ್ ಬರತ್ತೆ? ತುಳಸಿ, ನಾನ್ ದೀಪನ್ ಬೈದಿದ್ದು ನಿಜಾನೇ, ಆದ್ರೆ ನಾನ್ ಯಾಕಾಗ್ ಬೈದಿದ್ದು ಅಂತ ನೀನು ಗೊತ್ತಲ್ವಾ? ಯಾರೇನ್ ಹೇಳಿದ್ರು ಸರಿ ತುಳಸಿ, ನನ್ ಪಾಲ್ಗೆ ದೀಪಾ ಮಾಡಿದ್ದು ತಪ್ಪೆ. ಅದೇ, ಮನೆಗ್ ಯಾರ್ ಬರ್ಬೇಕು ಯಾರ್ ಬರ್ಬಾರ್ದು ಅಂತ ಹೇಳೋ ಹಕ್ಕು ನಿಮಗ್ ತಾನೇ ಇರೋದು. ಆ ಹಕ್ಕಲ್ಲೇ ದೀಪನ್ ಫ್ರೆಂಡ್ಶಿಪ್ನ ನಾನ್ ಕಟ್ ಮಾಡ್ಬೇಕು ಅಂತ ಹೇಳಿದ್ರಿ. ನಾನು ಕುರಿ ತರ ಹೂ ಅಂತ ಹೇಳ್ದೆ. ಇನ್ನು ಏನ್ ಮಾಡ್ಬೇಕು ಅಂತ ಹೇಳಿ, ಎಲ್ಲಾನು ಮಾಡ್ತೀನಿ. ಅಯ್ಯೋ ತುಳಸಿ, ನೀನ್ ಯಾಕೆ ನನ್ನ ಈ ರೀತಿ ಟಾರ್ಚರ್ ಮಾಡ್ತಾ ಇದೀಯಾ? ನಾನ್ ಟಾರ್ಚರ್ ಮಾಡ್ತಾ ಇಲ್ಲ ರೀ. ನೀವೇ ನನಗ್ ನೋವಾಗೋ ತರ ಮಾತಾಡಿ ನನ್ನನ್ನು ಟಾರ್ಚರ್ ಮಾಡ್ತಾ ಇದ್ದೀರಾ. ದೀಪ ಯಾರು ಗೊತ್ತಾ? ಚಿಕ್ಕ ವಯಸ್ಸಿಂದನೂ ನನ್ನ ಫ್ರೆಂಡು ರೀ. ಒಂದು ದಿನ ನನ್ನ ಅವಳ ಜೊತೆ ಮಾತಾಡದೆ ಹೋದ್ರು ಒತ್ತಾಡ್ ಹೋಗ್ತಾಳೆ. ಅಂತವಳ ಜೊತೆ ಯಾವತ್ತೂ ಮಾತಾಡಬಾರ್ದು ಅಂತ ಹೇಳಿದ್ರಲ್ಲ, ತುಂಬಾ ನೋವಾಗ್ತಿದೆ ರೀ. ತುಳಸಿ, ಗೊತ್ತಿಲ್ಲದೆ ಇರೋರ್ ತರ ಮಾತಾಡ್ಬೇಡ. ನಾನು ಅವಳ ಜೊತೆ ಮಾತಾಡ್ಬೇಡ ಅಂತ ಹೇಳಿಲ್ಲ, ಆದ್ರೆ ಅವಳು ನಮ್ಮ ಮನೆ ಒಳಗಡೆ ಬಂದ್ರೆ ಅನಾಗತ್ಯವಾಗಿ ಸಮಸ್ಯೆಗಳೆಲ್ಲ ಸೃಷ್ಟಿ ಆಗ್ತವೆ. ಅದಕ್ಕೆ ಅವಳು ನಮ್ಮ ಮನೆ ಒಳಗಡೆ ಬರ್ದೇ ಇದ್ರೆ ಒಳ್ಳೇದು ಅಂತ ನಾನು ನಿನ್ನ ಹತ್ರ. ಯಾಕೆ ಈಗ ಮಾತು ಬದಲಾಯಿಸಿ ಮಾತಾಡ್ತೀರಾ? ಎಷ್ಟೋ ಜನ ಮನೆ ಒಳಗ್ ಬಂದ್ ಹೋಗೋರಿದ್ದಾರೆ, ಆದ್ರೆ ನನ್ ಫ್ರೆಂಡ್ ಮಾತ್ರ ಬರಬಾರ್ದು ಅಂದ್ರೆ ಏನ್ ಅರ್ಥ ರೀ? ಇಲ್ಲಿ ನಾನ್ ಗಂಡ್ಸು, ನಾನ್ ಮನೆ ಯಜಮಾನ, ನಾನ್ ಹೇಳ್ದ ಹಾಗೆ ನೀನ್ ಕೇಳ್ಕೊಂಡು ಹೋಗ್ಬೇಕು ಅಂತ ಹೇಳ್ದೇನೆ ನನಗ್ ತಿಳಿಸ್ಕೊಟ್ರಿ ಅಲ್ಲ.
ಅಯ್ಯೋ ತುಳಸಿ, ನೀನೇ ಕ್ಲೂಸ್ ತರ ಮಾತಾಡ್ತಾ ಇದೀಯಾ? ನಾನ್ ನೀನ್ ಹಾಗೆ ನಡ್ಸ್ಕೋತೀನಾ? ಯಾವತ್ತಾದ್ರೂ ನನಗ್ ಬೇಕಾಗಿರೋ ತರ ನೀನ್ ಇರ್ಬೇಕು ಅಂತ ಹೇಳಿದಿನ? ಈ ಮನೆ ನನ್ಗೆಷ್ಟು ರೈಟ್ಸ್ ಇದೆಯೋ ಅಷ್ಟೇ ರೈಟ್ಸು ನಿನ್ಗೂ ಇದೆ ತುಳಸಿ. ಹಾಗ ಅನ್ಕೊಂಡಿದ್ರೆ ನೀವ್ ದೀಪ ಹತ್ರ ಹಾಗೆ ನಡ್ಕೊಳ್ತಾ ಇರ್ಲಿಲ್ಲ. ನಿಮ್ಗೀಗ ಹೇಳಿ ಏನು ಪ್ರಯೋಜನ ಇಲ್ಲ ರೀ. ಎಲ್ಲ ನನ್ನ ಹಣೆ ಬರ. ಮನೆಗ್ ಬರ್ಬೇಡ ಅಂತ ಹೇಳಿದ್ರೆ ಅವಳು ತಡ್ಕೊಳಕ್ ಆಗಲ್ಲ ಅಂತ ಗೊತ್ತಿದ್ರು ನಿಮ್ಮ ಸಂತೋಷಕ್ಕೋಸ್ಕರ, ನಿಮ್ಮ ಮಾತ್ಗೋಸ್ಕರ ನಾನ್ ಸುಮ್ನೆ ಇದ್ದೆ. ನನ್ನ ಗ್ರಹಚಾರ, ನಾನೇನ್ ಮಾಡಕ್ಕಾಗತ್ತೆ? ತುಳಸಿ, ನೀನ್ ಇಷ್ಟ್ರ ಮಟ್ಟಕ್ಕೆ ಫೀಲ್ ಮಾಡ್ಕೋತೀಯ ಅಂತ ನನಗೂ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ರಿ? ನನ್ನ ಬಾಯಿಂದಾನೆ ಅವಳ ಹೊರಗೆ ಹೋಗು ಅಂತ ಹೇಳಿಸ್ತಾ ಇದ್ರಿ. ಅದೇ ತಾನೇ ನಿಮ್ಮ ಆಸೆ. ದೀಪಕ್ ನಾನ್ ಮಾಡಿದ ದ್ರೋಹ ರೀ. ಏನೇ ಆದ್ರೂ ಸರಿ, ನನ್ನ ಫ್ರೆಂಡ್ಶಿಪ್ ನ ಮುರಿಯೋದಿಕ್ಕಾಗೋದಿಲ್ಲ ಅಂತ ನಾನ್ ನಿಮ್ ಜೊತೆ ಆರ್ಗ್ಯೂ ಮಾಡ್ಬೇಕಿತ್ತು. ಯಾರ್ಯಾರಿಗೋಸ್ಕರನೋ ನಾನು ಅವಳ ಬಿಟ್ಕೊಡೋದಕ್ಕಾಗೋದಿಲ್ಲ ಅಂತ ನಾನು ಕಟುವಾಗಿ ಮಾತಾಡ್ಬೇಕಿತ್ತು. ಆದ್ರೆ ನನ್ನಿಂದ ಅದಾಗ್ಲಿಲ್ವೇ? ನಿಮ್ಮನ್ನ ಎದುರಿಸಿ ಮಾತಾಡಕ್ ಆಗದೆ ಇರೋಷ್ಟು ನಿಮ್ಮ ಮೇಲೆ ಪ್ರೀತಿನೋ ಹುಚ್ಚೋ ಗೊತ್ತಾಗ್ಲಿಲ್ಲ. ಅದಕ್ಕೆ ಈ ಪಾಪಿ ಅವಳ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕಾಗದೆ ಅವಳ ಮನ್ಸು ನೋಯಿಸ್ಬಿಟ್ಟೆ. ಸಾರಿ ತುಳಸಿ, ನನ್ಗೆ ದೀಪ ಮೇಲೆ ನಿಜವಾಗ್ಲೂ ಸಿಟ್ಟಿದೆ ಅಂತ ಅನ್ಕೊಂಡಿದೀಯಾ? ಯಾಕೆ ತುಳಸಿ? ಅವಳು ಅನಾಗತ್ಯವಾಗಿ ಅಮ್ಮನ ಬಗ್ಗೆ, ಚಾರು ಬಗ್ಗೆ ತಪ್ಪಾಗಿ ಮಾತಾಡಿರೋದಕ್ಕೆ ನನ್ಗಿಷ್ಟ ಆಗ್ಲಿಲ್ಲ. ಹಾಗಾದ್ರೆ ದೀಪನೇ ಬೇಕು ಅಂತ ಸುಳ್ಳು ಹೇಳಿ ರಾಧಾಂತ ಮಾಡಿದ್ಲು ಅಂತ ಹೇಳ್ತೀರಾ? ಅಯ್ಯೋ ತುಳಸಿ, ನಾನು ಆ ರೀತಿ ಹೇಳಿಲ್ಲ ಅಮ್ಮ. ಅನಾಗತ್ಯವಾಗಿ ದೀಪ ಈ ವಿಚಾರದಲ್ಲಿ ತಲೆ ಹಾಕಿ ಮಾತಾಡಿದ್ದು ತಪ್ಪು ಅಂತ ನಾನು ಹೇಳೋದಕ್ ಬಂದೆ. ಇವಾಗ ಏನಾಯ್ತು ಅಂತ ನೋಡ್ದ? ಅಮ್ಮನು ಜಗಳ ಮಾಡ್ಕೊಂಡು ಲಾವಣ್ಯನು ಕರ್ಕೊಂಡು ನಮ್ಮ ಮನೆ ಬಿಟ್ಟು ಹೋಗಿದ್ದಾರೆ. ನಮ್ಮಿಬ್ಬರ ನಡುವೆ ಆಗಾಗ ಜಗಳ ಬರ್ತಾನೆ ಇದೆ. ಇದೆಲ್ಲ ಬೇಕಾ ಹೇಳು ತುಳಸಿ? ಸಾಕು ರೀ, ಸಾಕು. ಎಲ್ಲಾನು ಮುಚ್ಚಿಟ್ಟು ಮಾತಾಡೋಕೆ ಎಲ್ರ ಕೈಯಿಂದಾನೂ ಆಗತ್ತೆ. ದೀಪ ಹೇಳಿದ್ ಸುಳ್ಳು ಅಂತಾದ್ರೆ ಅದ್ ಸುಳ್ಳೇ ಆಗ್ಲಿ. ಯಾವತ್ತಾದ್ರೂ ಒಂದಿನ ನಿಮಗ್ ಸತ್ಯ ಗೊತ್ತಾಗತ್ತೆ. ಆಗ ನೀವು ದೀಪನ ಅರ್ಥ ಮಾಡ್ಕೋತೀರಾ. ತುಳಸಿ, ತುಳಸಿ, ನಾನು ಹೇಳೋದನ್ನ ಕೇಳು. ಆಗಲ್ಲ ತುಳಸಿ. ಸತ್ಯ ಗೊತ್ತಾದಾಗ ಗೊತ್ತಾಗ್ಲಿ ಬಿಡು ತುಳಸಿ. ಆದ್ರೆ ನಮ್ಮಿಬ್ಬರ ನಡುವೆ ಯಾಕೆ ಸುಮ್ಮನೆ ಟೆನ್ಷನ್ನು? ತುಳಸಿ, ನನ್ಗಿವಾಗ ದೀಪನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಬಾ, ಹೀಗೋಗಿ ನೋಡ್ಕೊಂಬರೋಣ. ನೀವ್ಯಾಕ್ ದೀಪನ್ ನೋಡ್ಬೇಕು? ಅವಳೇನ್ ನೋಡೋದ್ ಬೇಡ. ತುಳಸಿ, ನನ್ನಿಂದಾಗಿ ದೀಪ ಎಕ್ಸಾಮ್ ಬರೀಲಿಲ್ಲ ಅಂತ ನನ್ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಬಾ ತುಳಸಿ, ಬಾ, ಹೋಗಿ ಸಮಾಧಾನ ಮಾಡಿ ಬರೋಣ. ನನ್ಗೋಸ್ಕರ ಬಾ ತುಳಸಿ, ಪ್ಲೀಸ್. ನನ್ನಿಂದಾಗಿ ಅವಳ ಜೀವನ ಹಾಳಾಗುತ್ತಲ್ಲ ಅಂತ ನನ್ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಪ್ಲೀಸ್ ತುಳಸಿ, ಪ್ಲೀಸ್ ಬಾ, ಹೋಗಿ ಬರೋಣ. ಸರಿ, ಹೋಗೋಣ. ಹಾಗಾದ್ರೆ ಹೋಗಿ ಬೇಗ ರೆಡಿ ಆಗ್ಬಿಟ್ ಬಾ. ತುಳಸಿ, ಆಮೇಲೆ ನಿಮ್ಮ ಅಪ್ಪಂಗ್ ಕೊಡ್ಬೇಕಾಗಿರೋ ದುಡ್ಡನ್ನ ರೆಡಿ ಮಾಡಿದೀನಿ. ದೀಪನ್ ನೋಡಿ ಅವಳನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ಸೀದಾ ನಿಮ್ ಮನೆಗೆ ಹೋಗಿ ದುಡ್ಡ ಕೊಟ್ಬಿಟ್ ಬರೋಣ. ಏನಂತೀಯ? ದುಡ್ಡು ರೆಡಿ ಮಾಡಿದ್ರಾ? ಎಲ್ ಸಿಕ್ತು ಅಷ್ಟೊಂದ್ ಹಣ? ಯಾರತ್ರ ಸಾಲ ತಗೊಂಡ್ರಿ? ಅದೇ ತುಳಸಿ ಹೇಳಿದ್ನಲ್ಲ, ಕೈ ಸಾಲ ತಗೊಂಡಾರು ದುಡ್ಡು ಹೇಗಾದ್ರೂ ಮಾಡಿ ರೆಡಿ ಮಾಡ್ತೀನಿ ಅಂತ. ಹಾಗಾದ್ರೆ ಇಂಟ್ರೆಸ್ಟ್ ತಗೊಂಡ್ರಾ? ಮತ್ ಇನ್ನೇನ್ ತುಳಸಿ ಮಾಡೋದು? ಸಾಲ ತಗೊಳೋದ್ರಲ್ಲಿ ಏನ್ ತಪ್ಪಿದೆ? ನಿಮ್ ಚಿಕ್ಕಮ್ಮ ಮಾಡಿದ ಅಬ್ರಕ್ಕೆ ನನ್ ತಲೆನಾರು ಅಡ ಇಟ್ಟು ದುಡ್ಡನ್ನ ತಂದ್ಕೊಡ್ಬೇಕಲ್ಲ. ಅಲ್ಲ ಕಣ್ರಿ, ಅಪ್ಪನೇ ನಿಧಾನವಾಗಿ ಹಣ ಕೊಟ್ರು ಪರವಾಗಿಲ್ಲ ಅಂತ ಹೇಳಿದ್ರಲ್ಲ. ನೀವ್ಯಾಕೆ ಸುಮ್ನೆ ಅರ್ಜೆಂಟ್ ಮಾಡಿ ಸಾಲ ಮಾಡೋದಕ್ ಹೋದ್ರಿ? ಅದ್ ಸರಿ, ಎಷ್ಟು ಇಂಟ್ರೆಸ್ಟ್ ತಗೊಂಡ್ರಿ? ನಮ್ಮಿಂದ ಅದ್ ಕಟ್ಟೋದಕ್ಕಾಗತ್ತಾ? ತುಳಸಿ, ನೀನ್ ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಸಾಲ ಏನು ತಗೊಂಡಿಲ್ಲ, ನನ್ ಗೊತ್ತಿರೋರ ಹತ್ರ ಈಸ್ಕೊಂಡಿದೀನಿ. ನಮಗ್ ದುಡ್ಡು ಅಡ್ಜಸ್ಟ್ ಆದಾಗ ನಾವು ಅದನ್ನ ವಾಪಸ್ ಕೊಟ್ರೆ ಆಯ್ತು. ಅದಲ್ಲ ರೀ, ಯಾರ ಹತ್ರ ತಗೊಂಡ್ರಿ? ಯಾವಾಗ್ಲೂ ಹೆಲ್ಪ್ ಮಾಡೋ ವೆಂಕಟಾಚಲ ಸರ್ ಕೂಡ ಈಗ ಹೆಲ್ಪ್ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ಮತ್ತಿನ್ ಯಾರ ಹತ್ರ ತಗೊಂಡ್ರಿ? ತುಳಸಿ, ಏನ್ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದೆಯಲ್ಲ? ನನ್ಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ನಾನು ಅವ್ರ ಹತ್ರ ಈಸ್ಕೊಂಡಿದೀನಿ. ಹೋಗ್ಲಿ ಬಿಡು ತುಳಸಿ, ಈ ಸಮಸ್ಯೆನೆಲ್ಲ ನಾನೇ ನೋಡ್ಕೋತೀನಿ. ಅಲ್ಲ ರೀ, ನೀವ್ ಈ ತರ ಸಿಟ್ ಮಾಡ್ಕೊಳ್ಳೋದ್ ನೋಡ್ತಿದ್ರೆ ನನ್ಗೆ ಯಾಕೋ ಸಂಶಯ ಬರ್ತಿದೆ. ನೋಡಿ, ಮುಚ್ಚಿಡ್ದೆ ನೀವ್ ಯಾರ ಹತ್ರ ದುಡ್ಡು ತಗೊಂಡ್ರಿ ಅಂತ ಹೇಳಿ.
ಅಮ್ಮ ತಾಯಿ, ದುಡ್ಡು ಎಲ್ಲಿಂದ ಬಂತು ಹೇಗ್ ಬಂತು ಅಂತ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ಬೇಡ. ನಿಮ್ ಚಿಕ್ಕಮ್ಮ ನಮ್ಮ ಮನೆ ಬಾಗಿಲು ಬಂದು ನನ್ ಮಾನನ ಹರಾಜಾಕ್ ಹೋಗಿದ್ದಾರೆ. ಮೊದ್ಲು ನಿಮ್ ಚಿಕ್ಕಮ್ಮನ್ ಬಾಯಿ ಮುಚ್ಚಿಸ್ಬೇಕು. ಅದಕ್ಕೋಸ್ಕರ ಮೊದ್ಲು ದುಡ್ಡನ್ನ ತಗೊಂಡೋಗಿ ನಿಮ್ಮ ಅಪ್ಪನ ಹತ್ರ ಕೊಡ್ಲೇಬೇಕು. ನೋಡು, ಸುಮ್ನೆ ನೀನ್ ಮಾತಾಡ್ತಾ ಇರ್ಬೇಡ. ಮೊದ್ಲೋಗಿ ರೆಡಿ ಆಗ್ಬಿಟ್ ಬಾ, ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ಹೋಗು ತುಳಸಿ, ಹೋಗು. ಆನಂದ, ಲೋ ಆನಂದ, ಎಲ್ಲಿದ್ಯೋ? ಇಲ್ಲ ಇದೀನ್ ಬಾಮ್ಮ. ಇಲ್ಲೇನ್ ಮಾಡ್ತಾ ಇದ್ಯೋ? ಲೋ ಆನಂದ, ನಿಂಗೇನಾದ್ರೂ ಸ್ವಲ್ಪ ಬುದ್ಧಿಗಿದ್ದಿ ಇದೆಯೇನೋ? ಹೊಸ್ದಾಗ್ ಮದ್ವೆ ಅದನು, ಹೆಂಡ್ತಿನ ಹೇಗ್ ನೋಡ್ಕೋಬೇಕು ಅನ್ನೋದು ನಿಂಗೆ ಸ್ವಲ್ಪನಾರು ಗೊತ್ತಿಲ್ವೇನೋ? ನಾನು ಕಾಟ ಕೊಡ್ತಾ ಇದ್ದೀನಿ ಅಂತ ಅವಳೇನಾರು ನನ್ನ ಹತ್ರ ಚಾಡಿ ಹೇಳ. ಪಾಪ, ಅವಳ್ಯಾಕೋ ಹೇಳ್ತಾಳೆ, ಬಾಯ್ ಬಿಟ್ಟು ಒಂದು ಮಾತನಾಡಕ್ಕಾಗ್ದೆ ಅವಳು ಒಬ್ಳೆ ವೇದನೆ ಅನುಭವಿಸ್ತಾ ಇದ್ದಾಳೆ. ಅವಳು ಮನ್ಸನ್ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳೋ. ಹೌದೌದು, ಅವಳು ವೇದನೆ ಪಡ್ತಾ ಇದ್ರೆ ಅವಳ ಹತ್ರ ಕೂತ್ಕೊಂಡು ಬೀಸಣ್ಗೆ ಬೀಸ್ತೀನಿ. ಸುಮ್ನೆ ಕೆಲಸ ನೋಡ್ಕೊ ಹೋಗಮ್ಮ. ಲೋ ಆನಂದ, ನೀನ್ ಮಾಡ್ತಿರೋದು ತಪ್ಪು ಕಣ ಅಲ್ವೋ? ಮದ್ವೆ ಆಗಿ ಇಷ್ಟು ದಿವಸ ಆಯ್ತು, ಅವಳನ್ನು ಒಂದ್ ದಿವ್ಸನಾದ್ರೂ ಪಾರ್ಕಿಗಾಗ್ಲಿ ಮಾಲ್ಗಾಗ್ಲಿ ಅಟ್ಲೀಸ್ಟ್ ದೇವಸ್ಥಾನಕ್ಕಾಗ್ಲಿ ಕರ್ಕೊಂಡು ಹೋಗಿದ್ಯೇನಾ? ಸುಮ್ನೆ ನಿಂಗೆಲ್ಲ ಗೊತ್ತಿರೋ ತರ ಮಾತಾಡ್ಬೇಡ. ನಿಂಗೇನಾರು ಕೆಲಸ ಇದ್ರೆ ನೋಡ್ಕೊ ಹೋಗು ಅಂತ ಹೇಳಿದ್ನಲ್ಲ. ಆನಂದ, ಯಾಕೋ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನೇ ಅವಳನ್ನ ಸಂತೋಷವಾಗಿ ನೋಡ್ಕೋಬೇಕು ಕಣೋ. ಹಾ, ಸಂತೋಷವಾಗಿ ನೋಡ್ಕೋಬೇಕು ಅಂದ್ರೆ ಅವಳು ತೊಟ್ಲಲ್ಲಿ ಹಾಕಿ ತೂಗ್ಬೇಕಾ? ಲೋ, ಮಾತ್ಗೂ ಕೊಂಕ್ ಮಾತಾಡ್ತೀಯಲೋ. ಬರುವಾಗ ಹೂನ್ ಅಂಗಡಿ ಮುಂದೆ ಬಂದೆ, ಒಂದ್ ಮಳ ಹೂ ತಗೊಂಡ್ ಬಂದಿದ್ರೆ ನಿನ್ ಗಂಟ್ ಹೋಗ್ತಾ ಇತ್ತಾ? ಯಾಕೋ ನಿಂಗಿದೆಲ್ಲ ಒಳೆಯುದಿಲ್ಲ? ಹೌದು, ಹೂ ತಂದ್ಕೊಟ್ರೆ ಮಾತ್ರ ಪ್ರೀತಿ ಹುಟ್ಟುತ್ತಾ? ಸುಮ್ನೆ ಏನೇನು ಮಾತಾಡ್ಬೇಡ, ಹೋಗಮ್ಮ. ಏನೋ ಒಂದ್ ಮಳ ಹೂ ತಂದ್ಕೊಟ್ಬಿಟ್ರೆ ನಿನ್ ಗಂಟ್ ಹೋಗ್ಬಿಡುತ್ತಾ? ನೀನ್ ಅವಳ ಮೇಲೆ ಪ್ರೀತಿ ತೋರ್ಸಿದ್ರೆ ತಾನೇ ಅವಳು ನಿನ್ ಮೇಲೆ ಪ್ರೀತಿ ತೋರ್ಸುದು. ನೋಡೋ, ಯಾಕೋ ನಿಂಗಿದೆಲ್ಲ ಅರ್ಥ ಆಗೋದಿಲ್ಲ. ಅಮ್ಮ, ಏನಮ್ಮ ಹೇಳ್ತಾ ಇದ್ಯಾ? ಹೂ ತಂದ್ಕೊಟ್ರೆ ಪ್ರೀತಿ ಹುಟ್ಟುತ್ತಾ? ಲೋ ಆನಂದ, ಹೆಣ್ಮಕ್ಳು ಬೇರೆ ಏನೋ ಕೇಳ್ತಾರೆ, ಒಂದ್ ಮಳ ಹೂವು ಕಣೋ, ಪ್ರೀತಿಯಿಂದ ಒಂದ್ ನಗು. ಇದಕ್ ಸೋಲ್ದೆ ಇರೋ ಹೆಣ್ಮಕ್ಳೇ ಇಲ್ಲ ಕಣೋ. ನೋಡು, ನೀನ್ ದಿನಾ ಪೊಲೀಸ್ ಸ್ಟೇಷನ್ ಇಂದ ಬರ್ತಾ ಒಂದ್ ಮಳ ಹೂ ತಂದ್ಕೊಡು. ಅವಳು ನಿನ್ನ ಹತ್ರ ಹೇಗ್ ಪ್ರೀತಿಯಿಂದ ನಡ್ಕೋತಾಳೆ ಅಂತ ಆಮೇಲೆ ಹೇಳು. ಅಮ್ಮ, ಎಂತ ಐಡಿಯಾ ಹೇಳ್ಕೊಟ್ಟಿದ್ಯಮ್ಮ. ಈಗ್ಲೇ ಹೋಗ್ತೀನಮ್ಮ. ಕೊಡಮ್ಮ ಕೊಡಮ್ಮ ಏ ಕೊಡಮ್ಮ. ಏ, ನಿಂತ್ಕೊಳ್ಳೋ ಅಲ್ಲಿ. ನೋಡು, ಈ ಹೂವನ್ನ ನಾನ್ ತಗೊಂಬಂದ್ ಕೊಟ್ಟೆ ಅಂತ ಹೇಳ್ಬೇಡ. ನಿನ್ ಮೇಲೆ ತುಂಬಾ ಪ್ರೀತಿ ಹೆಚ್ಚಾಯ್ತು, ಅದಕ್ಕೆ ನಾನೇ ತಗೊಂಬಂದೆ ಅಂತ ಹೇಳು. ಸರಿಮ್ಮ, ನಾನ್ ಬರ್ತೀನಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ. ಇಷ್ಟು ದಿನ ಆದ್ಮೇಲೆ ಇಂಥ ಒಳ್ಳೆ ಕೆಲಸ ಈಗ್ಲೇ ನೀನ್ ಮಾಡ್ತಾ ಇರೋದು. ಈಗ್ಲೇ ಹೋಗ್ತೀನಮ್ಮ, ಈಗ್ಲೇ ಹೋಗಿ. ಹೋಗೋ, ಬೇಗ ಹೋಗೋ. ಸರಿಮ್ಮ. ಓ ಈ ಹೂ ಕೊಟ್ಟು ಬುಜ್ಜಿಮ್ಮನ ಹೇಗಾದ್ರೂ ಮಾಡಿ ಪಟಾಯಿಸ್ಬೇಕು. ಹೂ ಸೂಪರು, ಬುಜ್ಜಿಮ್ಮ ಇನ್ನೂ ಸೂಪರು. ಬುಜ್ಜಿಮ್ಮ, ಬುಜ್ಜಿಮ್ಮ.